ಚಿಕ್ಕೋಡಿ ಕರವೇ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡರ 60ನೇ ಜನ್ಮದಿನ. ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ವಿತರಣೆ. ಚಿಕ್ಕೋಡಿ ಸದಾಕಾಲ ಕನ್ನಡ ನೆಲ, ಜಲ, ಭಾಷೆ ಹಾಗೂ ಕನ್ನಡಿಗರ ಹಿತಕ್ಕಾಗಿ ದಶಕಗಳಿಂದ ಹೋರಾಟ ನಡೆಸುತ್ತಾ ಬಂದಿರುವ ಕರ್ನಾಟಕ ರಕ್ಷಣಾ ವೇದಿಕೆಯ ಕರವೇ ರಾಜ್ಯಾಧ್ಯಕ್ಷರಾದ ಟಿ.ಎ. ನಾರಾಯಣಗೌಡರ 60ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಮತ್ತು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. ಕರವೇ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷರಾದ ಸಂಜು ಬಡಿಗೇರ ಅವರ ನೇತೃತ್ವದಲ್ಲಿ ಈ ಸಮಾಜಮುಖಿ ಕಾರ್ಯಕ್ರಮ ಜರುಗಿತು. ಕನ್ನಡ ಮನಸ್ಸುಗಳಿಗೆ ಗೌಡರ ಹೋರಾಟವೇ ಕೊಡುಗೆ. ಚಂದ್ರಕಾಂತ ಹುಕ್ಕೇರಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಮಾತನಾಡಿದ ಸಮಾಜ ಸೇವಕ ಚಂದ್ರಕಾಂತ ಹುಕ್ಕೇರಿ, ನಾರಾಯಣಗೌಡರು ನೆಲ, ಜಲ, ಗಡಿ ವಿಷಯದಲ್ಲಿ ಕನ್ನಡಿಗರಿಗೆ ಅನ್ಯಾಯವಾದಾಗ ತಕ್ಷಣವೇ ಹೋರಾಟದ ಕಣಕ್ಕಿಳಿದು ನ್ಯಾಯ ಒದಗಿಸುತ್ತಾ ಬಂದಿದ್ದಾರೆ. ಇವರ ನಿರಂತರ ಹೋರಾಟವು ಕನ್ನಡ ಮನಸ್ಸುಗಳಿಗೆ ಹೆಮ್ಮೆಯ ಕೊಡುಗೆಯಾಗಿದೆ. ಭಗವಂತನು ಇವರಿಗೆ ಉತ್ತಮ ಆಯುರಾರೋಗ್ಯ ನೀಡಿ ದೀರ್ಘಾಯುಷ್ಯ ಕರುಣಿಸಲಿ. ನಾಡಿಗಾಗಿ ಜೀವನ ಮುಡುಪಾಗಿಟ್ಟ ನಾಯಕ ಸಂಜು ಬಡಿಗೇರ. ಕರವೇ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷ ಸಂಜು ಬಡಿಗೇರ ಮಾತನಾಡಿ, ನಾರಾಯಣಗೌಡರು ಕನ್ನಡ ನಾಡಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ನಾಯಕರು. ಇವರ ಹುಟ್ಟು ಹಬ್ಬದ ನಿಮಿತ್ತ ನಾವು ಪ್ರತಿ ವರ್ಷ ರಕ್ತದಾನ, ಶಾಲಾ ಮಕ್ಕಳಿಗೆ ಲೇಖನ ಸಾಮಗ್ರಿ ವಿತರಣೆ ಸೇರಿದಂತೆ 10 ಹಲವಾರು ಜನಪಯೋಗಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದೇವೆ. ಈ ವರ್ಷ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ವಿತರಿಸುವ ಮೂಲಕ ಗೌಡರ ಆಯುಸ್ಸು ಮತ್ತು ಆರೋಗ್ಯಕ್ಕಾಗಿ ಪ್ರಾರ್ಥಿಸಿದ್ದೇವೆ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಟಿ.ಎ. ನಾರಾಯಣಗೌಡರ ಇವತ್ತಿನ ದಿವಸ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬ ನಿಮಿತ್ತವಾಗಿ ನಾವು ಇವತ್ತು ಚಿಕ್ಕೋಡಿ ಜನರಲ್ ಆಸ್ಪತ್ರೆದಾಗ ಇಲ್ಲಿ ಇರುವಂಥ ಬಡ ರೋಗಿಗಳಿಗೆ ಹಣ್ಣು, ಸಿಹಿ ಹಂಚುವ ಮೂಲಕ ಇವತ್ತು ರಾಜ್ಯಾಧ್ಯಕ್ಷರ ಹುಟ್ಟುಹಬ್ಬನ ಆಚರಣೆ ಮಾಡಿದ್ದೀವಿ. ರಾಜ್ಯಾಧ್ಯಕ್ಷರಿಗೆ ಇದೇ ರೀತಿ ಅವ್ರಿಗೆ ದೇವರ ಆರೋಗ್ಯ ಆಯುಷ್ಯ ಕೊಡಲಿ ಮತ್ತು ನಾಡಾದ್ಯಂತ ಅವರು ಇನ್ನಷ್ಟು ತಿರುಗಾಡಿ ಕನ್ನಡ ನಾಡು ನುಡಿ ಜಲಕ್ಕೋಸ್ಕರ ಕೆಲಸ ಮಾಡ್ರಿ. ಒಂದು ದೊಡ್ಡ ಪ್ರಮಾಣದಾಗ ಅವ್ರಿಗೆ ದೇವ್ರ ಶಕ್ತಿ ಕೊಡಲಿ, ಆರೋಗ್ಯ ಕೊಡಲಿ. ಇದೇ ರೀತಿ ಅವರ ಕರ್ನಾಟಕ ನಾಡಿನ ಪರವಾಗಿ, ಜಲದ ಪರವಾಗಿ ಇನ್ನಷ್ಟು ಹೋರಾಟ ಮಾಡಲಿ ಅಂತ ನಾವು ದೇವರು ಪ್ರಾರ್ಥನೆ ಮಾಡ್ತೀವಿ. ಜೊತೆಗೆ ವಿಶೇಷ ಪೂಜೆನೂ ಕೂಡ ಮಾಡ್ತೀವಿ. ಪ್ರತಿ ವರ್ಷ ಕೂಡ ನಾವು ಈ ರೀತಿ ಕಾರ್ಯಕ್ರಮ ಹಾಕೋತ ಬಂದೀವಿ. ಹೋದ ಸಲ ರಕ್ತದಾನ ಶಿಬಿರ ಮಾಡಿದ್ವಿ. ಶಾಲ್ಯಾಗ ಮಕ್ಕಳಿಗೆ ನೋಟ್ಬುಕ್ ಕೊಡುವಂಥ ಕೆಲಸ ಕೂಡ ಮಾಡಿದ್ದೀವಿ. ಇದೇ ರೀತಿ ಅವರ ಹುಟ್ಟುಹಬ್ಬನ ನಾವು ಪ್ರತಿ ವರ್ಷ ಅದ್ದೂರಿಯಾಗಿ ಆಚರಣೆ ಮಾಡ್ಕೊತ ಬಂದೀವಿ. ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬ ಈ ಸಂದರ್ಭದಾಗ ಹುಟ್ಟುಹಬ್ಬ ಶುಭಾಶಯ ಹೇಳ್ತಾ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಕರ್ನಾಟಕ ರಾಜ್ಯದೊಳಗೆ ಯಾವುದೇ ಥರದ ಕನ್ನಡ ಮ್ಯಾಗಾಗಲಿ, ನೆಲ, ಜಲ, ಭಾಷೆ ಮ್ಯಾಗ ಏನಾದ್ರು ಗಂಡಾಂತರ ಬಂತಂದ್ರೆ ಇವತ್ತು ಅವಾಜ್ ಮಾಡೋರು ಯಾರಪ್ಪ ಅಂದ್ರೆ ಕರ್ನಾಟಕ ಏಕೈಕ ವ್ಯಕ್ತಿ ನಾರಾಯಣಗೌಡರು. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರು ಯಾವಾಗಲೂ ಸೋತಿಲ್ಲ. ಅವರು ಹೋರಾಟದೊಳಗೆ ಯಾವಾಗ ಗೆಲ್ಕೋತ ಬಂದಿದ್ದಾರೆ. ಅವ್ರದ್ದು ಇವತ್ತು 60ನೇ ವಯಸ್ಸಿನ ಹುಟ್ಟುಹಬ್ಬ. ಹುಟ್ಟುಹಬ್ಬದ ನಿಮಿತ್ತ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷರಾದಂಥ ಸಂಜು ಬಡಿಗೇರಿ ಅವರ ನೇತೃತ್ವದೊಳಗೆ ಇವತ್ತು ಸಾರ್ವಜನಿಕ ಆಸ್ಪತ್ರೆ ಒಳಗೆ ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆ ಮತ್ತು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಗೂ ಅವ್ರ ಸಂಗಡಿಗರಿಗೆ ಇವತ್ತು ಹಣ್ಣು ವಿತರಿಸುವ ಮೂಲಕ ಇವತ್ತು ನಾವು ಚಿಕ್ಕೋಡಿ ಒಳಗೆ ವಿಜೃಂಭಣೆಯಿಂದ ನಾರಾಯಣಗೌಡರ ಹುಟ್ಟುಹಬ್ಬನ ಆಚರಣೆ ಮಾಡಿದೆವು. ಬರೋ ದಿವಸದೊಳಗೆ ನಾರಾಯಣಗೌಡರು ಯಾವಾಗಲೂ ಯಶಸ್ವಿ ಸಿಗಲಿ, ಅವ್ರಿಗೆ ದೇವರ ಐರಾರೋಗ್ಯ ಐಶ್ವರ್ಯ ಕೊಡಲಿ. ಅದೇ ಪ್ರಕಾರ ನಮ್ಮ ಸಂಜು ಬಡಿಗೇರ್ ಸುದ್ದ ಅವ್ರು ಯಾವಾಗೂ ಸಾಥ್ ಇದ್ದಾರೆ. 25 ವರ್ಷದಿಂದ ಸಾಥ ಇದ್ದಾರೆ. ಅವರ ಬರೋ ದಿವಸದೊಳಗೆ ಸುದ್ದ ಒಳ್ಳೆಯ ಕಾರ್ಯಗಳನ್ನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡೋದಿದೆ. ಕನ್ನಡದ ನೆಲ ಜಲ ಪರವಾಗಿ ಯಾವಾಗಲೂ ನಾವು ಹೋರಾಟಕ್ಕೆ ಸಿದ್ಧಿದ್ದೇವೆ ತಮ್ಮ ವಾಹಿನಿ ಮುಖಾಂತರ ಹೇಳಿ ನಾರಾಯಣಗೌಡರಿಗೆ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಚಂದ್ರಕಾಂತ್ ಹುಕ್ಕೇರಿ, ಸಮಾಜ ಸೇವಕರು, ಚಿಕ್ಕೋಡಿ.